ರಾಜಕೀಯ ಬೆಳವಣಿಗೆ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರೆ ಅಂತ. ಸಿಎಂ ಸಿದ್ದರಾಮಯ್ಯ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ತಾರೆ ಅಂತ ಚರ್ಚೆ ನಡೀತಾ ಇದೆ. ಆ ರೀತಿ ಈಗ ಅದರ ರೀತಿಯಲ್ಲ ಅವ್ರು ಇದಾರಲ್ಲ, ಈಗ ಅವರು ಸಿ ಎಂ ಇದ್ದಾರೆ. ಈಗ ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಅವರೇ ಸಿ ಎಂ ಆಗಿ ಮುಂದುವರಿದ್ದಾರೆ. 2028ರಲ್ಲಿ ಕ್ಲೇಮ್ ಮಾಡ್ತೀವಿ ಅಂತ ಅವರೇ ಹೇಳಿದ್ದಾರೆ. ಸುಮ್ಮನೆ ನೀವು ಏನು ಅದೇನು ಆ ರೀತಿಯನ್ನು ಆಗಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅನಿರೀಕ್ಷಿತವಾಗಿ ರಾಜಕೀಯ ಬೆಳವಣಿಗೆ ಆದರೆ ಅವಾಗ ಸತೀಶ್ ಜಾರಕಿಹೊಳಿ ಸಿಎಂ ಆಗೋದು ಖಚಿತ. ಅದೆಲ್ಲ ಹೈಕಮಾಂಡ್ ಬಿಟ್ಟಿರಿ ಸರ್. ಹೈಕಮಾಂಡ್ನವ್ರು ಏನು ನಿರ್ಧಾರ ತಗೋತಾರೆ ಅದ್ರ ಮೇಲೆ ಡಿಪೆಂಡ್. ಅದನ್ನು ನಾವೆಲ್ಲ ಈಗ ಫ್ರೆಶರ್ಸ್ ಅದೆಲ್ಲ ಹೇಳೋಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ಇಲ್ಲ ಸಪೋರ್ಟ್ ನೋಡ್ರಿ, ನಮ್ಮ ಜಿಲ್ಲೆಯವರೊಬ್ರು ಆಗ್ತಾರೆ ಅಂದ್ರೆ ದೊಡ್ಡ ಹೆಮ್ಮೆ ವಿಷಯ ಅಲ್ಲ. ಅದರದ್ದೇನು ಏನು ಮಾಡಿಲ್ಲ. ನೋಡ್ರಿ, ಕಾದು ನೋಡೋಣ. ಇವರೇ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಏನೋ ತೊಂದರೆ ಆಗಲ್ಲ. ಯಾಕಂದರೆ ನಮ್ಮ ಸಿದ್ದರಾಮಯ್ಯನವರು ಯಾವುದೇ ರೀತಿಯಿಂದ ಕಪ್ ಸಿಕ್ಕಿಲ್ಲ ಅಂತ 40 ವರ್ಷ ಆಡಳಿತನ ಮಾಡ್ತಾ ಬಂದಿದ್ದಾರೆ. ಆ ರೀತಿ ಯಾವ ರೀತಿ ಆಗಲ್ಲ. ಯಾಕಂದರೆ ಇನ್ನೂ ಬಿ ಜೆ ಪಿಯಲ್ಲಿ ಸಾಕಷ್ಟು ಹಗರಣಗಳನ್ನ ಕೇಳಿದ್ವಿ. ಇದು 2-3 ವರ್ಷ ಆದರೂ ಸದ್ಯಕ್ಕೆ ಅದನ್ನು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ. ಇವರಿಗೆ ಸಡನ್ ಆಗಿ ರಾತ್ರಿ ಶೋಕಾಸ್ ನೋಟಿಸ್ ಕೊಟ್ಟು ಇವರಿಗೆ ಅನ್ಯಾಯ ಆಗಿದೆ. ಯಾಕಂದರೆ ಅವ್ರ ಹಿಂದೆ ರಾಜ್ಯದ ಜನ, ಅವ್ರ ಹಿಂದೆ ಎಲ್ಲ ಹಿಂದೂ ಸಮಾಜ ಆಗಿರ್ಬೋದು, ಎಲ್ಲ ವರ್ಗದವರು ನಮ್ಮನ್ನು ಸಿದ್ದರಾಮಯ್ಯನವ್ರ ಬೆನ್ನಲ್ಲಿ ನಿಂತಿದೆ. ಮತ್ತು ಈಗ 4 ಮಂದಿ ಜನ ಕಮಿಟಿ ಮಾಡಿ ಭಾರತೀಯ ಜನತಾ ಪಾರ್ಟಿ ಅವ್ರು ಏನೇನು ಮಾಡಿದ್ದಾರೆ ಅವನ್ನೆಲ್ಲ ಹೊರತೆಗೆಯುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆಲ್ಲ ಕಾನೂನು ಹೋರಾಟ ಕೂಡ ಅದೇನೋ ಸಂದರ್ಭ ಸದ್ಯ ಕಾನೂನು ಹೋರಾಟ ಮಾಡೋಕ್ಕೆ ರೆಡಿ ಅದಾರೆ. ಸತೀಶ್ ಜಾರಕಿಹೊಳಿ ಆ ನಾಯಕತ್ವ ಇದೆಯಾ ರಾಜ್ಯವನ್ನು ನಿಭಾಯಿಸುವಂಥ? ಇದೆ ಸರ್. ಅಂದಲ್ಲೇ ಮತ್ತು ಎಷ್ಟು ಎಲ್ಲ ಕಡೆ ಇಡೀ ರಾಜ್ಯ ತುಂಬ ಅಡ್ಡಾಡ್ತಾರೆ, ಎಲ್ಲ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಆ ಹಿಂದೆ ಲೀಡರ್ ಮಾತ್ರ ಇರುವಂಥದ್ದು. ಒಳ್ಳೆ ಲೀಡರ್ ಸರ್. ಮತ್ತೆಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವೆಲ್ಲ ಮತ್ತು ಹೋರಾಟ ಸರ್. ಹೊರಗೆ 2 ಮಾತು. ನಾಳೆ ಸಿಎಂ ರೇಸ್ ಏನಾದರೂ ಸತೀಶ್ ಜಾರಕಿಹೊಳಿ ಬೆನ್ನಿಗೆ ನಿಲ್ತಾರೆ. ಬೆಳಗಾವಿ ಜಿಲ್ಲೆಯವರು ನಮ್ಮ ಜಿಲ್ಲಾದವ್ರು ಆಗ್ತಾರೆ, ಎಲ್ಲರೂ ನಿಲ್ತಾರೆ. ಅದ್ರಾಗ 2 ಮಾತು. ಉತ್ತರ ಕನ್ನಡದ ಎಲ್ಲ ಶಾಸಕರು ಬೆಂಬಲಿಸಿದ್ದಾರೆ ಅಂತ. ಉತ್ತರ ಕನ್ನಡ ಡೆವಲಪ್ ಆಗಿತ್ತು ಅಂದ್ರೆ ಆಗ್ತದೆ. ಆದರೆ ಈ ಭಾಗ ಶಾಸಕರು ಸತೀಶ್ ಜಾರಕಿಹೊಳಿ ಪರವಾಗಿದ್ದಾರೆ. ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ. 2 ಮಾತು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.